ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತರಕಾರಿ ಪಿಜ್ಜಾ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಪಿಜ್ಜಾ ಮಾಡೋಕ್ಕೆ ಏನು ಬೇಕು ತೊಗೊಂಡಿದ್ದೀನಿ. ಎಲ್ಲ ತರಕಾರಿ ಹೆಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಗ್ರೀನು ಮತ್ತು ರೆಡ್ ಕ್ಯಾಪ್ಸಿಕಮ್ಮು, ಆಮೇಲೆ ಮಶ್ರೂಮ್ ನೋಡಿ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡು ಒಂದು ಫ್ರೈ ಮಾಡ್ಕೋಬೇಕು ಮಶ್ರೂಮು. ಆಮೇಲೆ ಪಿಜ್ಜಾ ಚೀಸ್ ಅಂತ ಸಿಗುತ್ತೆ, ಪಿಜ್ಜಾದ್ದು, ಅದನ್ನು ತೊಗೋಬೇಕು. ಅದನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಮಶ್ರೂಮ್ ಫ್ರೈ ಮಾಡ್ತಾಯಿದ್ದೀನಿ. ಆ ಕಡೆ ಬ್ರೋಕ್ಲಿ ಕುದಿಯೋಕ್ಕಿಟ್ಟಿದ್ದೀನಿ. ಅದು ನೀರು ಕುದಿಯೋಕ್ಕಿಟ್ಟಿದ್ದೀನಿ. ನೀರಿನಲ್ಲಿ ಕುದ್ಮೇಲೆ ಬ್ರೋಕ್ಲಿ ಹಾಕಬೇಕು. ಅಂದರೆ ಅದರಲ್ಲಿ ಏನಾದರೂ ಕೀಟಾಣುಗಳು, ಏನಾದರೂ ಅಂಶ ಎಲ್ಲ ಹೋಗುತ್ತೆ. ಈಗ ನೋಡಿ, ಚಪಾತಿ ಮಾಡಿಟ್ಕೊಂಡಿದ್ದೀನಿ. ಚಪಾತಿಗೆ ಮೆಂತ್ಯ ಹಾಕಿದ್ವಿ, ಮೆಂತ್ಯ ಸೊಪ್ಪು, ಅದರಿಂದ ಈ ಕಲರ್ ಬಂದಿದೆ. ನಾರ್ಮಲ್ ಕೂಡ 2-3 ಮಾಡ್ತೀನಿ, ಇದು ಕೂಡ 3-4 ಆಗುತ್ತೆ. ಆಮೇಲೆ ನೋಡಿ, ಎಲ್ಲ ತರಕಾರಿ ಹೆಚ್ಕೊತೀನಿ. ಈರುಳ್ಳಿ ಕೂಡ ಸಣ್ಣಗೆ ಹೆಚ್ಚಿಟ್ಕೋಬೇಕು. ನೋಡಿ, ಬ್ರೋಕ್ಲಿ ಕುದ್ದಿದೆ. ಈಗ ಮಶ್ರೂಮ್ ಕೂಡ ಫ್ರೈ ಆಗಿದೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕಡೆ ಚಪಾತಿ ಸುಡಬೇಕು, ಒಂದೇ ಕಡೆ ಮಾತ್ರ ಸುಡಬೇಕು. ಆಮೇಲೆ ಸುಟ್ಟು ಭಾಗನ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಪಿಜ್ಜಾ ಸಾಸ್ ಅಂತ ಸಿಗುತ್ತೆ, ಅದನ್ನು ಹಚ್ಬೇಕು ಮೊದಲು. ನೋಡಿ, ಮಾಡ್ತಾಯಿದ್ದೀವಿ. ಈಗ ನೋಡಿ, ಅದು ಹಚ್ತಾಯಿದ್ದೀವಿ ಪಿಜ್ಜಾ ಸಾಸ್ ಅಂತ. ನೋಡಿ, ಅದನ್ನು ಸ್ಪ್ರೆಡ್ ಮಾಡಬೇಕು. ನಂತರ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ನೋಡಿ ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು, ಆಮೇಲೆ ಮಶ್ರೂಮು, ಆಮೇಲೆ ಇದು ಪಿಜ್ಜಾ ಇದು ಸಿಗುತ್ತೆ ಚೀಸು, ಅದು ಕೂಡ ಹಾಕಬೇಕು. ಮೇಲೆ ಹಾಕ್ತಾಯಿದ್ದೀವಿ. ನೋಡಿ, ಇದಕ್ಕೆ ಕ್ಯಾರೆಟು, ಕೋಸು ಹಾಕ್ಕೋಬಾರ್ದು. ನೋಡಿ, ಆಮೇಲೆ ನಾರ್ಮಲ್ ಚೀಸ್ ಇರುತ್ತಲ್ಲ, ಅದು ಕೂಡ ಹಾಕ್ಕೋಬೇಕು. ಈರುಳ್ಳಿ ಕೂಡ ಅದಕ್ಕೆ ಹಾಕ್ಕೋಬೇಕು. ನೋಡಿ, ಅದು ಇನ್ನೊಂದು ಕಡೆ ಸುಟ್ಟಿರಲ್ಲ, ಅದು ಕೆಳಭಾಗಕ್ಕೆ ಬಂದಿರುತ್ತೆ. ಅದನ್ನು ಇನ್ನೊಂದು ಸಲ ಸುಡಬೇಕು. ಮೇಲ್ಭಾಗ ಆಗಲೇ ಸುಟ್ಟಿರುತ್ತೆ. ಇದನ್ನು ಒಂದು 3-4 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಸುಡುತ್ತೆ. ಇದು ನೆಕ್ಸ್ಟ್ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಇದು ಸುಡ್ತಾಯಿದೆ. ಇದು ಪಿಜ್ಜಾ ಸಾಸ್ ಹಚ್ಚಿದ್ದೀವಿ. ಹೀಗೆಲ್ಲ ತರಕಾರಿ ಹಾಕಬೇಕು ಮೇಲೆ. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಈಗ ಮಶ್ರೂಮು, ಆಮೇಲೆ ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀವಿ. ಆಮೇಲೆ ಈರುಳ್ಳಿ ಇರುತ್ತಲ್ಲ ಹೆಚ್ಚಿಟ್ಟಿದ್ದು ಸಣ್ಣಗೆ, ಅದು ಕೂಡ ಹಾಕಬೇಕು. ನೋಡಿ, ಇದು ಈರುಳ್ಳಿ ಸಣ್ಣಗೆ ಹೆಚ್ಚಿರಬೇಕು, ಅದನ್ನು ಹಾಕಬೇಕು. ನಂತರ ಚೀಸ್ ಹಾಕಬೇಕು. ನೋಡಿ, ಇದು ಪಿಜ್ಜಾ ಚೀಸ್ ಅಂತ ಸಿಗುತ್ತೆ. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ. ಅದನ್ನು ಸ್ಮ್ಯಾಶ್ ಮಾಡಿ ಹಾಕಬೇಕು. ನೋಡಿ, ಆಮೇಲೆ ನಾರ್ಮಲ್ ಚೀಸ್ ಕೂಡ ಹಾಕಿ ಇನ್ನೊಂದು ಕಡೆ ಸುಟ್ಟಿದೆ. ನೋಡಿ, ಇದು ಆಗಲೇ ಹಾಕಿದ್ವಲ್ಲ ಚಪಾತಿ. ನೋಡಿ, ಪಿಜ್ಜಾ ಥರ ಬಂದಿದೆ. ಎಲ್ಲ ಸ್ಪ್ರೆಡ್ ಆಗಿದೆ ಚೀಸ್ ಎಲ್ಲ. ನೋಡಿ, ಇನ್ನೊಂದು ಈಗ ರೆಡಿ ಮಾಡಿದ್ದೀವಲ್ಲ, ಇದನ್ನು ಹಾಕ್ತೀವಿ. ಇನ್ನೊಂದು ಕೆಳಭಾಗ ಸುಟ್ಟಿರಲ್ಲ ಚಪಾತಿದು, ಅದನ್ನು ಸುಡಬೇಕು. ಮಾಡೋದು ತುಂಬ ಕಷ್ಟ, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟಿಷ್ಟು ತೊಗೋಬೇಕು. ಈಗ ನಾರ್ಮಲ್ ಚಪಾತಿ ಮೆಂತ್ಯ ಸೊಪ್ಪಿಂದು ಮುಗೀತು. ಈಗ ನಾರ್ಮಲ್ ಚಪಾತಿ ಹಿಟ್ಟಿಂದ ಮಾಡ್ತಾಯಿದ್ದೀವಿ. ನೋಡಿ, ಈಗ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಮಾಡಿ ನೋಡಿ. ಈಗ ಇದರಲ್ಲಿ ಬ್ರೋಕ್ಲಿ ಫ್ರೈ ಮಾಡ್ತಾಯಿದ್ದೀವಿ. ಬ್ರೋಕ್ಲಿ ಫ್ರೈ ಮಾಡಿ ಕೂಡ ಹಾಕ್ಬೋದು. ಮೇಲೆ ಇನ್ನೊಂದಕ್ಕೆ ಹಾಕ್ತೀವಿ. ನೋಡಿ, ಇದು ಪಿಜ್ಜಾ ರೆಡಿಯಾಗಿದೆ. ಈಗ ಬ್ರೋಕ್ಲಿ ಫ್ರೈ ಮಾಡ್ತಾಯಿದ್ದೀವಿ. ಈಗ ನೋಡಿ, ಇದೆಲ್ಲ
ಸ್ಪ್ರೆಡ್ ಮಾಡಿ ತರಕಾರಿ ಎಲ್ಲ ತರಕಾರಿ ಹಾಕಿ ಮತ್ತು ನೆಕ್ಸ್ಟ್ ಲಾಸ್ಟಲ್ಲಿ ಬ್ರೋಕ್ಲಿನೂ ಹಾಕಬೇಕು. ಚಪಾತಿ ಸುಡ್ತಾ ಇದೆ ನೋಡಿ. ಇದಕ್ಕೆಲ್ಲ ಹಾಕಿ ಚೀಸ್ ಹಾಕಿ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ. ಲಾಸ್ಟಲ್ಲಿ ಬ್ರೋಕ್ಲಿ ಹಾಕಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸುಡ್ತಾ ಇದ್ದೀವಿ ನೋಡಿ. ಅದು ಮುಚ್ಚಿ ಸುಡಬೇಕು 4-5 ನಿಮಿಷ ಸಿಮ್ಮಲ್ಲಿಟ್ಟು. ಈಗ ಪಿಜ್ಜಾ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೋಡಿ. ಇದು 4 ಭಾಗಗಳಾಗಿ ಕಟ್ ಮಾಡಿ ಕೂಡ ಪಿಜ್ಜಾ ಥರ ತಿನ್ಬೋದು. ಮಕ್ಕಳಿಗೆ ಪಿಜ್ಜಾ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಮೈದಾ ಹಿಟ್ಟು ಕೂಡ ಇರಲ್ಲ, ಗೋಧಿ ಹಿಟ್ಟಿಂದ ಮಾಡಿರ್ತೀವಲ್ಲ, ಅದು ಹೆಲ್ತಿಗೆ ಕೂಡ ಒಳ್ಳೆಯದು. ಎಲ್ರಿಗೂ ಇದು ತುಂಬ ಹೆಲ್ದಿ ಫುಡ್. ಇದು ತುಂಬ ಟೇಸ್ಟಿಯಾಗಿದೆ. ಟೇಸ್ಟ್ ನೋಡಿದ್ರೆ ತುಂಬ ಚೆನ್ನಾಗಾಗಿದೆ. ನನ್ನ ಚಾನಲನ್ನು ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದೆ. ಥ್ಯಾಂಕ್ ಯು.